ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಬೈಲಕುಪ್ಪೆ ಅನ್ನೋ ಪ್ಲೇಸಲ್ಲಿದ್ದೀವಿ. ಇದು ಕುಶಾಲನಗರದ ಹತ್ತಿರ ಇರೋದು, ಕೊಡಗು ಜಿಲ್ಲೆಯಲ್ಲಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲೊಂದು ಫೇಮಸ್ ಟೆಂಪಲ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಟಿಬೇಟಿಯನ್ಸ್ ಅವರ ಒಂದು ಗೋಲ್ಡನ್ ಟೆಂಪಲ್ಲು. ನಿಮಗೆ ಲಾಸ್ಟ್ ಟೈಮ್ ನಾವು ಮುಂಡಗೋಡಿಗೆ ಹೋಗಿದ್ವಲ್ಲ, ಮುಂಡಗೋಡಲ್ಲೂ ಸಹ ಅವರದ್ದೊಂದು ಕಾಲನಿ ಇದೆ, ಟಿಬೇಟಿಯನ್ ಕಾಲನಿ ಇದೆ. ಇಲ್ಲೂ ಕೂಡ ಸೇಮ್ ಅದೇ ಥರನೇ ಟಿಬೇಟಿಯನ್ಸ್ ಅನ್ನೋ ಸ್ಟೋರಿನ ನಾನು ಮುಂಡಗೋಡು ವೀಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಈ ಟಿಬೇಟ್ ಅನ್ನೋದೊಂದು ದೇಶನೇ ಇತ್ತು ಮೊದಲು. ಚೀನಾದವರ ಆಕ್ರಮಣ ಆಗಿ ಆ ದೇಶ ಭೂಪಟದಿಂದ ಹೋಗೇ ಬಿಡ್ತು. ಬಟ್ ಅಲ್ಲಿನ ಜನರು ಒಂದು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಾಗ ಅವರೊಂದು ಭಾರತದಲ್ಲಿಯೇ ಒಂದು ಗೌರ್ಮೆಂಟನ್ನು ಸ್ಥಾಪಿಸಿದ್ದಾರೆ. ಸೊ ಅವ್ರ ಗೌರ್ಮೆಂಟಿಗೆ ಈ ಗವರ್ಮೆಂಟ್ ಇನ್ ಎಕ್ಸೈಲ್ ಅಂತ, ಅಂದರೆ ಗಡಿಪಾರು ಗವರ್ಮೆಂಟ್ ಅಂತಲೇ ಒಂದು ಸ್ಪೆಷಲ್ ಹೆಸರಿದೆ ಅದಕ್ಕೆ. ಸೊ ಟಿಬೇಟಿಯನ್ಸು ಇಲ್ಲಿ ತುಂಬ ಜನ ನಿರಾಶ್ರಿತರು ಆಶ್ರಯ ತಗೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಇವರಿಗೆ ಜಾಗಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಕಡೆ ಇವರ ಕಾಲನೀಸ್ ಇದೆ. ಮುಂಡಗೋಡಲ್ಲಿದೆ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಟಿಬೇಟಿಯನ್ ಕಾಲನಿ ಅಂದರೆ ಇದೆ, ಬೈಲಕುಪ್ಪೆಯಲ್ಲಿದೆ. ಸೊ ಇಲ್ಲೊಂದು ಚೆನ್ನಾಗಿರೋ ಒಂದು ಗೋಲ್ಡನ್ ಟೆಂಪಲ್ ಇದೆ. ಕಾಲನಿ ಅಂದ್ರೆ ಎಲ್ಲ ತರದ್ದು ಸಿಗತ್ತೆ ನಿಮ್ಗೆ. ಹೌದು, ಈ ಫೆಸಿಲಿಟಿ ಅಂದ್ರೆ ಹಾಸ್ಪಿಟಲ್ ಇರ್ಬೋದು, ಏನೇನು ದಿನನಿತ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಮತ್ತು ಅವರಲ್ಲೇ ಏನಂದರೆ ಹೆಚ್ಚಿನವರು ಇಲ್ಲಿ ವ್ಯಾಸಂಗಕ್ಕಂತ ಬರೋದಾಯ್ತಾ. ಈ ಥರ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇವರೆಲ್ಲ ಮಾಂಕ್ಸ್ಗಳು, ಇಲ್ಲಿನ ಸ್ಟೂಡೆಂಟ್ಸ್ಗಳು. ಇವರು ಕಲಿಯೋದು ಬುದ್ಧಿಸಮನ್ನು. ಇವರ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಇದರ ದ್ವಾರನೂ ಹಾಗೆ ತುಂಬ ಡಿಸೈನಾಗಿ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ನೀವು ನಮ್ಮ ಮುಂಡಗೋಡು ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತೆ, ಅದೇ ಥರನೇ ಇದೆ. ಬಟ್ ಇಲ್ಲಿನ ಟೆಂಪಲ್ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿನ ಬುದ್ಧನ ಸ್ಟ್ಯಾಚು ಕೂಡ ದೊಡ್ಡದಾಗಿದೆ. ಸೊ ಇದು ಒಂದು ಸ್ಪೆಷಲ್ ಇಲ್ಲಿ. ಇವರ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ತುಂಬ ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಇರುತ್ತೆ ಇಲ್ಲಿ. ನಾನು ತುಂಬಾ ಶಾಪಿಂಗ್ ಮಾಡಿದೆ. ಎಂತ ತಗೊಂಡು? ಇದೊಂದು ಬ್ರೇಸ್ಲೈಟ್, ಆಮೇಲೆ ಇದು ಭಜನ್ ಸರ್ ನಮ್ಗೆ ಕಾರಿಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಇದು ಮೇನ್ ಆಗಿ ಒಂದು ಚಾಪ್ಸ್ಟಿಕ್ ಬಿದ್ದೈತೆ. ಚಾಪ್ಸ್ಟಿಕ್ ಮೋಮೋಸ್ ಬೇಬಿ ಮಾರ್ರೆ ಇದು. ಎಂತ ಏನೋ ಬಂತು. ಅಯ್ಯೋ ಸರ್, ರಬ್ಬರ್ ಹಾವಿಗೆಲ್ಲ ಎದಕ್ಕಂತೀಯಲ್ಲ ಮಾರಿತೀನಿ. ಸಡನ್ಲಿ ಬಂತಲ್ಲ, ಸಡನ್ಲಿ ಬಂದದಲ್ಲ, ಅದು ಊರ ಇಟ್ಟದ್ದು ನೋಡು. ಇರಲಿ, ಇದು ನೋಡಿ, ಇದೆಲ್ಲ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ. ಬನ್ನಿ ಒಳಗೋಗೋಣ. ಕೋಕ್ ಅವ್ರು ಏನೋ ಶಾಪಿಂಗ್ ಮಾಡಿದ್ದಾರೆ. ಏನು ತಗೊಂಡ್ರಿ? ಮಾಸ್ಕ್ಸ್ ತುಂಬಾ ಇದೆ. ಫೇಸ್ ಮಾಸ್ಕ್, ನಾವೆಲ್ಲ ತುಂಬ ಆಕ್ಟಿವಿಟೀಸ್ ಎಲ್ಲ ಕೊಡ್ತೀವಿ ಅಲ್ಲ, ಓಕೆ, ಬರ್ತಾನೆ ಇಲ್ಲ. ಮಾಸ್ಕ್ ತುಂಬ ಇದೆ. ಹುಲಿವೇಷಕ್ಕೆಲ್ಲ ಸುಮಾರು ಹಾಕ್ತಾರಲ್ಲ, ಈ ಥರ ಮಾಸ್ಕ್ ನೋಡಿ, ಈ ಥರ ಮಾಸ್ಕನ್ನು ಅವ್ರು ತಗೊಂಡಿದ್ದಾರೆ. ಆಮೇಲೆ ಇದೆಲ್ಲ ಮ್ಯಾಗ್ನೆಟ್ಸು, ನಾನು ಒಂದೆರಡು ತಗೊಂಡಿದ್ದೀನಿ. ಆಮೇಲೆ ಮೇಯ್ನಾಗಿ ನಂಗೆ ಖುಷಿಯಾಗಿದ್ದು ಇಲ್ಲಿ ಕೀ ಚೈನ್ಗಳೆಲ್ಲ ಇದೆ. ಮತ್ತು ಇವರ ಮಂತ್ರ ಎಲ್ಲದರಲ್ಲೂ ಇರುತ್ತೆ. ಓಂ ಮಣಿ ಪ್ಯಾಮೆ ಹಮ್ ಅಂತ ಇರುತ್ತೆ. ತೋರಿಸ್ಬಿಡ್ತೀನಿ ಒಂದ್ಸಲ. ಈ ಥರ ಕೀ ಚೈನ್ಸ್ ಮೇಲೆ ನೋಡಿ, ಹಿಂದ್ಗಡೆ ಇದೆ ಮಂತ್ರ ಇವರದ್ದು, ಮುಂದ್ಗಡೆನೂ ಇದೆ. ಇದು ಹಿಂಗೆ ತಿರ್ಗಿಸ್ಬೋದು. ಫಿಜೆಟ್ ಸ್ಪಿನ್ನರ್ ಥರ ವರ್ಕ್ ಆಗುತ್ತೆ, ಚೆನ್ನಾಗಿದೆ. ಎಲ್ಲ ನಿಮಗೆ ಡೆಕೋರೇಟಿವ್ ಐಟಮ್ಸ್ಗಳು. ಮತ್ತು ಬುದ್ಧನ ಥೀಮು ಜಾಸ್ತಿ ಇದೆ ಇಲ್ಲಿ ನೋಡಿ. ಆಮೇಲೆ ಈ ಕಡೆ ಎಲ್ಲ ಇದೆಲ್ಲ ತುಂಬ ಫೇಮಸ್, ವಿಂಡ್ ಚೈಮ್ಸು ಎಲ್ಲ ಒಳ್ಳೆ ಸೌಂಡ್ ಬರುತ್ತೆ. ಇದಿದ್ರೆ ಪಾಸಿಟಿವ್ ಎನರ್ಜಿ ಬರುತ್ತಂತ ಮನೇಲಿ, ಹಾಗಾಗಿ ತುಂಬ ಜನ ಹಾಕಿರ್ತಾರೆ. ನನಗೆ ತುಂಬ ಇಷ್ಟ ಆಗಿದ್ದಂದ್ರೆ ನಮ್ಮ ಪುನೀತ್ ಅವರ ಸ್ಟ್ಯಾಚ್ಯೂ, ಪುನೀತ್ ರಾಜ್ಕುಮಾರ್ ಅವರದು ತುಂಬಾನೇ ಇಷ್ಟ ಆಗಿದೆ. ಅದು ಬುದ್ಧನ ಪಕ್ಕದಲ್ಲಿ ಅವರ ಸ್ಟ್ಯಾಚ್ಯೂ ಅನ್ನ ಇಟ್ಟಿದ್ದಾರೆ. ಹೌದಲ್ವಾ? ಒಳಗಡೆನೂ ಇದೆ, ತುಂಬ ಇದೆ ಇಲ್ಲಿ. ಹೌದು, ಬುದ್ಧನ ಸ್ಟ್ಯಾಚ್ಯೂ ಎಲ್ಲ ನೋಡಿ. ಇದೆಲ್ಲ ಪುಟ್ಟ ಪುಟ್ಟ ಬುದ್ಧ. ಇಲ್ಲಿ ಶಾಪಿಂಗ್ ಮಾಡಕ್ಕೆ ಒಂದಿನ ಬೇಕು ಸ್ನೇಹ. ಹೌದು, ಮತ್ತೆ ಒಂದ್ಸಲ ಇಲ್ಲಿ ಒಳಗಡೆ ಬಂದ್ರೆ ಮನೆಗೆ ಯಾವ ಶಾಪಿಂಗ್ ಏನಾದ್ರು ಬೇಕಂದ್ರೆ ಎಲ್ಲ ತಗೊಂಡು ಹೋಗ್ಬಿಡಬಹುದು. ಡೆಕೋರೇಟಿವ್ ಐಟಮ್ಸ್, ಹೌದು, ಮತ್ತೆ ಗಿಫ್ಟ್ ಐಟಮ್ಸ್ ಎಲ್ಲ ಇದೆ. ಇವರ ಧರ್ಮಗುರುಗಳಿಗೆ ದಲಾಯಿ ಲಾಮಾ ಅಂತ ಕರೀತಾರೆ. ಸದ್ಯಕ್ಕೆ 14ನೇ ದಲಾಯಿ ಲಾಮಾ ಅವರು, ಅವರ ಹೆಡ್ ಕ್ವಾರ್ಟರ್ಸ್ ಅನ್ನೋದು ಶಿಮ್ಲಾದ ಹತ್ರ ಇರೋ ಧರ್ಮಶಾಲಾ. ರೀಸೆಂಟಾಗಿ ವರ್ಲ್ಡ್ ಕಪ್ ಮ್ಯಾಚ್ ಎಲ್ಲ ಆಯ್ತಲ್ಲ, ಅಲ್ಲೇ ಇದೆ. ಸೊ ಅವರದ್ದು ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದೆ, ಅದು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ಎರಡು ವೀಡಿಯೋಗಳ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ.
ನೋಡಿ ಎದುರಲ್ಲೇ ಮಾರ್ಬಲ್ನ ಸ್ಟ್ಯಾಚು ಇದೆ, ಸಿಂಹದ ಥರ ತೋರ್ತಾ ಇದೆ. ಬಟ್ ಸಿಂಹ ಅಲ್ಲ, ಇದು ಓಲ್ಡನ್ ಕಾಲದಲ್ಲಿ, ಅಂದರೆ ಓಲ್ಡ್ ಕಾಲದಲ್ಲಿ ಈ ಥರ ಪ್ರಾಣಿಗಳಿದ್ದು ಅಂತ. ಈಗ ಎಕ್ಸ್ಟೆಂಟ್ ಆಗಿದೆ. ಬಟ್ ಇದೇನು ಗೊತ್ತಾ, ಇದ್ರ ಬಾಯೊಳಗೆ ನೋಡಿ ಒಂದು ಕಲ್ಲಿದೆ, ಅದು ತೆಗಿಲಿಕ್ಕಾಗಲ್ಲ. ಸೊ ಇದು ಒಳಗಡೆನೆ ಕಾರ್ವ್ ಮಾಡಿದ್ದು, ಯಾವುದೇ ಆ್ಯಂಗಲಲ್ಲೂ ತೆಗಿಯೋಕ್ಕಾಗಲ್ಲ. ಇದು ಈ ಥರ ನಮ್ಮ ಓಲ್ಡ್ ಡೇಸಲ್ಲಿ ಸ್ನೇಹ ಶಿಲೆಕಲ್ಲಲ್ಲೆಲ್ಲ ಮಾಡ್ತಾರೆ. ಹೌದು, ಮಾಡಿದ್ದಾರೆ. ನಾನು ನೋಡಿದ್ದೇನೆ, ಅದರದ್ದೊಂದು ವಿಡಿಯೋ ನೋಡಿದ್ದೇನೆ. ಈ ಸ್ಪಾಟಿಗೆ ಸಖತ್ ಕ್ರೇಜ್ ಇದೆ, ಅಂದರೆ ತುಂಬ ಜನ ಅಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನಾನಿದು ಕುಶಾಲನಗರಕ್ಕೆ 2ನೇ ಸಲ ಬರ್ತಿರೋದು. ಫಸ್ಟ್ ಟೈಮು ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ, ನಾನು ಶಾಲೆಯಲ್ಲಿ ಕಲಿಸ್ತಿದ್ದೆ ಮೊದಲು, ಸೊ ಸ್ಟಾಫ್ ಮೆಂಬರ್ಸ್ ಎಲ್ಲ ಸೇರಿ ಬಂದಿದ್ವಿ ಇಲ್ಲಿಗೆ. ಇವತ್ತಿಗೂ ಆ ಪ್ಲೇಸು ಹಾಗೇ ಇದೆ, ಅಷ್ಟೇ ಕ್ಲೀನಾಗಿಟ್ಟಿದ್ದಾರೆ, ಅಷ್ಟೇ ಸುಂದರವಾಗಿದೆ. ಸೊ ಎದುರುಗಡೆನೇ ನೋಡಿ ಗೋಲ್ಡನ್ ಟೆಂಪಲ್. ಆ್ಯಕ್ಚುಲಿ ಗೋಲ್ಡನ್ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿನ ಥೀಮ್ ನಿಮ್ಗೆ ಒಳಗಡೆ ಎಲ್ಲ ಫುಲ್ ಗೋಲ್ಡನ್ ಕಲರಲ್ಲೇ ಇದೆ, ಬುದ್ಧನ ಸ್ಟ್ಯಾಚು ಎಲ್ಲ. ಅದಕ್ಕೆ ಗೋಲ್ಡನ್ ಟೆಂಪಲ್. ಬಟ್ ಮೊದಲಿಂದ ಗೋಲ್ಡನ್ ಟೆಂಪಲ್ ಅಂತಲೇ ಹೆಸರು ಇದಕ್ಕೆ. ಒಳ್ಳೆ ಪ್ಲೇಸ್ ಇದು. ಬೋರ್ಡ್ ಹಾಕಿದ್ದಾರೆ, ಪದ್ಮ ಸಂಭವ ಬೌದ್ಧ ಧರ್ಮ ವಿಹಾರ ಅಂತೆ. ಅದು ಇವರದ್ದು ಹೆಸರೆಲ್ಲ ಇದೆಯಲ್ಲ, ಒಂಥರ ಡಿಫ್ರೆಂಟಾಗಿರುತ್ತೆ, ಅಂದರೆ ನಾವು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ ಆ ಥರ. ಆ್ಯಕ್ಚುಲಿ ಕರೆಕ್ಟ್ ಮಾಡಿ ಆಯ್ತಾ, ನಾನು ಹೇಳ್ತೀನಿ, ನಾಮ್ದ್ರೋಲಿಂಗ್ ಮಾನೆಸ್ಟರಿ ಅಂತಿತ್ತು ಅಲ್ಲಿ ಹೊರಗಡೆ, ನಾಮ್ದ್ರೋಲಿಂಗ್ ಮಾನೆಸ್ಟರಿ. ಇದು ಹೀಗೆ ಪ್ರೊನೌನ್ಸ್ ಮಾಡೋದಾ ಅಥವಾ ಬೇರೆ ಏನಾದ್ರು ಪ್ರೊನೌನ್ಸಿಯೇಷನ್ ಇದ್ದರೆ ನಂಗೆ ತಿಳಿಸಿ. ಯಾಕಂದರೆ ನಮಗೆ ಇದೆಲ್ಲ ಇವರ ಸಂಸ್ಕೃತಿ ಎಲ್ಲ ಹೊಸ್ತು, ನಮ್ಮ ಸಂಸ್ಕೃತಿ ಬೇರೆ, ಇವರ ಸಂಸ್ಕೃತಿ ಬೇರೆ, ಹಾಗಾಗಿ ಪ್ರೊನೌನ್ಸಿಯೇಷನಲ್ಲಿ ಚೂರು ಪಾರು ಹೆಚ್ಚು ಕಡಿಮೆ ಆಗುತ್ತೆ. ಸೊ ತಪ್ಪಿದ್ದರೆ ಕ್ಷಮೆ ಇರಲಿ. ಎಲ್ಲರೂ ಒಂದು ಪುಟ್ಟ ಬ್ರೇಕ್ ತೊಗೊಂಡಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ. ಬಟ್ ಈ ಜನ ಇದ್ದಾರಲ್ಲ, ಇದೆಲ್ಲ ಯಾವುದು ಬೇಡ ಅಂತೆ, ಒಂದೇ ಒಂದು ಐಟಮಿಗೆ ಅಪ್ಲಿಕೇಶನಿಗೆ ಯಾವ್ದು ಹೇಳಿ ಸ್ನೇಹ? ಮೋಮೋಸ್. ನೀನು ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟಿದೆ ಸ್ನೇಹ, ಹೊನ್ನಾವರದಲ್ಲಿ. ನೀನು ಅಲ್ಲಿ ಆ ಕಡೆ ಡಾರ್ಜಿಲಿಂಗು, ನೇಪಾಳ ಅಲ್ಲೆಲ್ಲ ಹುಟ್ಟಬೇಕು. ಅಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ನಾನು ದೋಸೆ ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಒಟ್ಟಾರೆ ಎಲ್ಲಿರ್ತೀಯೋ ಅಲ್ಲಿದ್ದಾಗಲ್ಲ ನಿಂಗೆ. ಈಗ ನಂಗೆ ಮೋಮೋಸ್ ತೆಗಿಸಿಕೊಡುವ ಎಲ್ಲಿ ಅಂತ ತೋರ್ತಾ ಇಲ್ಲಲ್ಲ ಮೋಮೋಸ್. ಅಲ್ಲೊಂದಿದೆ ಹೋಟ್ಲು, ಅಲ್ಲಿ ನೋಡ. ಅದೇ ಹೇಳ್ದೆ ನಾನು, ಯಾರು ಇಲ್ಲ ಇಲ್ಲಿ ಒಳಗೆ. ಹಾಗಾಗಿ ಒಂದು ಕೆಲಸ ಮಾಡೋಣವಾ, ಕುಂದಾಪುರಿಗೆ ಹೋಗಿ ಅಲ್ಲೇ ತಿನ್ನೋಣ. ನೋಡಿ ಮುಖ ನೋಡಿ, ಸಿಟ್ಟು ಮಾಡಿ ಆಯ್ತು. ಸಿಟ್ಟಲ್ಲ, ನಂಗೆ ಬೇಜಾರು. ಚಾಪ್ಸ್ಟಿಕ್ ತಗೊಂಡಿದ್ದಲ್ಲ. ಹೌದು ಮಾರ್ರೆ, ಮೋಮೋಸಿಗೆ 20 ರೂಪಾಯಿ, ಚಾಪ್ಸ್ಟಿಕ್ಕಿಗೆ 50 ರೂಪಾಯಿ. ಹೆಂಗಾಯ್ತಂದ್ರೆ 8 ಅಣಿ ಬಂಗಡಿಗೆ 1 ರೂಪಾಯಿ ಜರಿ ಕೊಟ್ಟು ಅನ್ನಂಗಾಯ್ತು ಹೇಳಕತ್ತೆ. ಸೊ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಉಮೇದ್ವಾರರು ಸ್ನೇಹ ಕಾಮತ್ ಅವ್ರು ಮಾತ್ರ, ಇವ್ರು ಅಕಂಪನಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ. ಮೋಮೋ ಕ್ರೇಜ್. ಸೊ ಈಗ ಮೋಮೋಸ್ ತಿಂದು ಹೊರಡೋದು. ಚೆನ್ನಾಗಿದೆ. ನಿಮಗೆ ಗಿಫ್ಟ್ ಮಾಡೋಕ್ಕೆಲ್ಲ ಎಲ್ಲ ಥರ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ತಲೆ ಕೆಟ್ಟೋಗ್ಬಿಡುತ್ತೆ. ಅದೇ ಶಾಪ್, ನಾನು ಟೆಂಪಲ್ಗೆ ಹೋಗೋದಕ್ಕಿಂತ ಜಾಸ್ತಿ ಶಾಪಿಂಗಲ್ಲೇ ಟೈಮ್ ಹೋಗ್ಬಿಡುತ್ತಿದೆ ಬೇರೆ ಅಲ್ವಾ. ಎಲ್ಲ ಥರದ್ದು, ಅಂದರೆ ಎಸ್ಪೆಷಲಿ ಹುಡುಗಿಯರಿಗಂತೂ ಸಖತ್ತು. ಎಂತ ಸಿಕ್ತಾ ಮೋಮೋಸ್? ಇಲ್ಲಿದೆ ನೋಡಿ, ಬೋರ್ಡ್ ತೋರ್ತಾ ಇಲ್ವಾ ಕೂಡಲೇ. ಇಲ್ಲಿದೆ ಫ್ರೈ ಮೋಮೋಸ್. ಏನಿದು ಏನೆಲ್ಲ ಇದೆ, ಏನು ಆರ್ಡ್ರ್ ಮಾಡು. ಸ್ಟೀಮ್ ಮೋಮೋಸ್. ಸ್ಟೀಮ್ ಮೋಮೋಸ್ ಫೋರ್ಕಲ್ಲಿ ತಿಂತೀಯಾ ಯಾವುದಲ್ಲಿ ತಿಂತೀಯಾ ನೋಡ್ಬೇಕೀಗ. ಅದು ಎತ್ತಕ್ಕಾಗತ್ತೆ ನೋಡಿ ಫಸ್ಟು. ನಿನ್ನ ಕಣ್ಣು ಬಿದ್ದಿರ. ಅಯ್ಯೋ ಅಂತ ನಾನು ತೆಗಿತೀನಿ. ಒಬ್ಬ ಬಿಸಿ ಉಂಟು ಜಾಗ್ರತೆ. ಭಯಂಕರ ಮಾರಿತಿ ನೀನು. ನನಗೆ ಪ್ರೀತಿಯಿಂದ ತಿನ್ನಿಸ್ಲೇ ಇಲ್ಲ ಮುದ್ದಿನ ಹೆಂಡತಿ. ಬೇಡ ಅಂದ್ರು ಅದು ಅವಾಗ ಬಿಸಿ ಇದ್ದಾಗ ಬಾಯಿಗೆ ಹಾಕಿದ್ರೆ ಯಾರು ತಿನ್ನ. ಬಿಸಿ ಉಂಟಾ? ಇಲ್ಲ. ಪಾಲಕ್ ಹಾಕಿದ್ದಾರೆ. ವೆಜ್ ಮೋಮೋಸ್ ತಗೊಂಡಿದ್ದು. ಹೇಗಿದೆ? ಓಕೆ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಮಾರಿತಿ? ನಿಮ್ಗೆ ಇಷ್ಟನಾ? ನಂಗೆ ಮೋಮೋಸ್ ಅಷ್ಟು ಇಷ್ಟ ಇಲ್ಲ. ಅಲ್ಲ, ನನಗೆ ಈ ಬ್ರಿಗೇಡ್ ರೋಡಲ್ಲಿ ಒಬ್ರು ಮಾಡ್ತಿದ್ರು ಲಾಸ್ಟ್ ಟೈಮು, ಅದು ಸಖತ್ತಾಗಿತ್ತು. ಮುಗಿತ ಆಸೆ ಅಥವಾ ಇನ್ನು ಬಾಕಿ ಇದೆಯಾ? ನೆಕ್ಸ್ಟ್ ಟೈಮ್ ಇವಾಗ ಬೇಡ. ನೆಕ್ಸ್ಟ್ ಟೈಮ್ ಅಂದರೆ ರಾತ್ರಿಯಾ? ಹಾಂ, ಒಂದಿನ ಬಿಟ್ಟು, ಒಂದು ವಾರ ಬಿಟ್ಟು.
ಒಂದು ವಾರಕ್ಕೆ ಸಾಕು ಇದು. ನಮ್ಮ ಇವತ್ತಿನ ಕೊನೆಯ ಡೆಸ್ಟಿನೇಷನ್ ಚಿಕ್ಲಿ ಹೊಳೆ ಜಲಾಶಯಕ್ಕೆ ಬಂದಿದ್ದೀವಿ. ಚಿಕ್ಲಿ ಹೊಳೆ ರಿಸರ್ವಾಯರ್ ಅಂತಾರೆ. ಎಕ್ಸಾಕ್ಟ್ಲಿ ಡ್ಯಾಮ್ ಅಲ್ಲ ಇದು. ರಿಸರ್ವಾಯರ್ ಅಂದರೆ ನೀರನ್ನು ಶೇಖರಣೆ ಮಾಡುವಂಥ ಒಂದು ಜಾಗ. ಚಿಕ್ಲಿ ಹೊಳೆ ಅಂತ ಒಂದು ನದಿ, ಕಾವೇರಿದೆ ಒಂದು ಏನು ಹೇಳ್ತೀವಿ ಸಬ್ ಪಾರ್ಟ್ ಅಂತೀವಲ್ಲ ಆ ಥರ. ಸೊ ಇದು ಕುಶಾಲನಗರದಿಂದ ಸ್ವಲ್ಪನೇ ದೂರ. ಈ ದುಬ್ಬಾರೆ ಇದಿದೆಯಲ್ಲ ಎಲಿಫೆಂಟ್ ಕ್ಯಾಂಪಿಂದ 5 ಕಿಲೋಮೀಟ್ರು. ದುಬ್ಬಾರೆ ಫಾರೆಸ್ಟಿಂದ. ಮಡಿಕೇರಿಯಿಂದ ಬರ್ತೀರಾ ಅಂತಿದ್ರೆ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ. ಬಟ್ ನೀವು ಮಡಿಕೇರಿ ಹತ್ತಿರ ಬಂದೆ ಟೂರಿಸ್ಟ್ಗಳು ಇದನ್ನು ಮಾತ್ರ ನೋಡ್ಕೊಂಡು ಹೋಗಿ ಆಯಿತಾ. ಯಾಕಂದರೆ ಈ ಡ್ಯಾಮ್ ಸ್ಪೆಷಲ್ ಯಾಕೆ ಗೊತ್ತಾ, ಡ್ಯಾಮ್ ಅಂತ ರಿಸರ್ವಾಯರು ಸ್ಪೆಷಲ್ ಯಾಕಂದರೆ ಇದರ ಶೇಪ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ನೀರು ಓವರ್ಫ್ಲೋ ಆಗ್ತಿದ್ದಂಗೆ ಒಂದು ಅರ್ಧ ಚಂದ್ರಾಕೃತಿದು ಇದಿದೆ ಶೇಪ್. ಹೌದು, ಅಲ್ಲಿಂದ ನೀರು ಬೀಳೋದು ತೋರುತ್ತೆ. ಹೌದು ಹೌದು, ಅದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸತ್ತಂತೆ. ಬನ್ನಿ ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ವಾಪಸ್ ಕೌಂಟಿಗೆ ಹೋಗ್ಬೇಕು. ಹೌದು, ರಿಸರ್ವಾಯರ್ ಅನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಮಕ್ಕಳೆಲ್ಲ ಮೀನೆಲ್ಲ ಹಿಡಿಲಿಕ್ಕೆ ಬಂದಿದ್ದಾರೆ. ಹಾಯ್ ಹಾಯ್, ಶಾಲೆ ಇಲ್ವಾ ಇವತ್ತು? ಹೋಗಿದ್ರಾ? ಇಲ್ಲೇನ್ ಮಾಡೋದು? ಮೀನು ಹಿಡಿಯೋದು. ಸಿಕ್ತಾ ಮೀನು? ಓ ಬೇಗ ಸಿಗ್ಲಿ, ತುಂಬಾ ತುಂಬಾ ಸಿಗ್ಲಿ ಆಯ್ತಾ. ಒಂದು ಹನಿ ನೀರಿಲ್ಲಲ್ಲ ಭಜನ್ ಸರ್? ಇಲ್ಲ ಸರ್, ಭಯ ಆಗ್ತಾ ಇದೆ. ಮಳೆ ಕಡಿಮೆ ಆಗಿಯಾ? ಹೌದು, ಈ ಸತಿ ತುಂಬ ಮಳೆ ಕಡಿಮೆ ಇದೆ ಅಲ್ವಾ. ಎಲ್ಲ ಹಾಫ್ ಅಂದರೆ ಲೈಕ್ ಸೀಸನಲ್ಲಿ ಹೊಡೆದಿಲ್ಲ. ಹಾಂ, ಸೀಸನ್ ಮುಗಿದ ಮೇಲೆ ಹೊಡೆದಿದೆ. ಸ್ವಲ್ಪ ತಲೆನೋವಿದೆ. ಇದೇ ಡ್ಯಾಮ್, ಇದೇ ರಿಸರ್ವಾಯರ್ ಆಯ್ತಾ. ಹಾಂ, ಇಲ್ಲಿಂದ ನೀರು ಬರಬೇಕಿತ್ತು, ಒಂದು ಹನಿ ನೀರಿಲ್ಲ. ಆದರೂ ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ. ಏನು ಮಾಡೋಣ, ಪ್ರಕೃತಿ ಎದುರು ಮನುಷ್ಯರದ್ದೇನೂ ನಡೆಯಲ್ಲ ಅನ್ನೋದು ಇದಕ್ಕೆ. ಇಲ್ಲಿಂದ ತೋರಿಸ್ತೀವಿ ಹೆಂಗಿದೆ ಅಂತ. ನೀರು ಎಷ್ಟು ಕಡಿಮೆ ಇದೆ ಅಂದರೆ ಇವಾಗಲೇ ಈ ರೀತಿ, ಇನ್ನು ಮುಂದೆ ಬೇಸಿಗೆಗಾಲದಲ್ಲಿ ಯಾವ ರೀತಿ ಇರ್ಬೋದು ನೀವೇ ಯೋಚನೆ ಮಾಡಿ. ಅಲ್ಲೊಂದು ಪುಟ್ಟದಾಗಿರೋ ಒಂದು ದೇವಸ್ಥಾನ ಇದೆ, ಇಲ್ಲಿ ಇದೇ ದೇವಸ್ಥಾನ. ನೀರು ತುಂಬ ಇದ್ದರೆ ಆ ದೇವಸ್ಥಾನ ಮುಳುಗೋಗತ್ತಂತೆ. ಇವಾಗ ನೀರು ಕಡಿಮೆ ಇರೋದ್ರಿಂದ ಆ ದೇವಸ್ಥಾನ ಕಾಣಿಸ್ತಾ ಇದೆ. ಹಾಗೆ ನೀರು ಫುಲ್ ಇದ್ದರೆ ಇಲ್ಲಿ ಓವರ್ಫ್ಲೋ ಆಗಿ ಈ ರೀತಿಯಾಗಿ ಹರಿದೋಗುತ್ತೆ. ಆವಾಗ ನಾವು ಹೇಳಿದ್ವಲ್ಲ ಅರ್ಧ ಚಂದ್ರಾಕೃತಿ ಅಂತ, ಇಲ್ಲಿಂದ ಫುಲ್ ನೀರು ಕೆಳಗಡೆ ಹೋಗುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸಂಜೆ ಕತ್ತಲಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನೇನು ತೋರಲ್ಲ ಇಲ್ಲಿ. ವಿ ಹ್ಯಾಡ್ ಎ ವೆರಿ ವಂಡರ್ಫುಲ್ ಡೇ. ಇಡೀ ದಿನ ಬೆಳಗಿಂದ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನಮಗೆ ನಿಜವಾಗ್ಲೂ. ನಾವು ಟೈಮ್ ವಾಚ್ ನೋಡಿದ ತಕ್ಷಣ ಅಯ್ಯೋ ಇಷ್ಟು ಗಂಟೆನಾ ಅಂತ. ಹೌದು, ಅಷ್ಟು ಸರ್ಪ್ರೈಸಿಂಗ್ ಆಗುತ್ತೆ ಇವತ್ತಿನ ದಿನ. ಮತ್ತೆ ಒಂದೇ ಒಂದು ಬೇಜಾರೇನು ಗೊತ್ತಾ, ಈ ಥರ ನೀರಿಲ್ಲದೆ ಇರೋದಿದೆಯಲ್ಲ ನೋಡಿದಾಗ ಬೇಜಾರು ಅನ್ಸುತ್ತೆ. ಏನೇ ಶಾರ್ಟೇಜ್ ಆದರೂ ಈ ಬೇಸಿಕ್ ಅಂತಿರುತ್ತಲ್ಲ ಮನುಷ್ಯರಿಗೆ, ನೀರು, ಅದು ಶಾರ್ಟೇಜ್ ಆಗಬಾರ್ದಾಯ್ತಾ. ಇದು ನಾನು ಇನ್ನೊಂದ್ಸಲ ಹೇಳ್ತೀನಿ ಏನಂದ್ರೆ ಇದು ಮನುಷ್ಯರಿಂದಾನೆ. ಅದು ಹೇಗೆ ಅಂತ ನೀವು ಕೇಳ್ಬೋದು. ಈ ಮರ ಕಡಿಯೋದ್ರಿಂದ, ಭೂಮಿ ಅಗಿಯೋದ್ರಿಂದ, ಅದು ನಾವು ಭೂಮಿಗೆ ಎಷ್ಟು ಕಷ್ಟ ಕೊಡ್ತೀವೋ ಅಷ್ಟೇ ಕಷ್ಟ ನಮ್ಗೆ ತಿರ್ಗಾ ಬರುತ್ತೆ. ಇದು ಪ್ರಾಣಿಗಳಿಂದ ಆಗೋದಲ್ಲ. ಖಂಡಿತ ಆಯ್ತಾ. ಇರಲಿ, ದೇವರು ಕಾಪಾಡಬೇಕು. ಇಂಥ ಕೇಸಸಲ್ಲಿ ಏನಂದರೆ ಈ ಥರ ಆಗಬಾರ್ದು. ಬರಗಾಲ ಎಲ್ಲ ಬಂದರೆ ಖಂಡಿತಕ್ಕೂ ನಮ್ಗೆ ಇವಾಗಿರೋ ಪರಿಸ್ಥಿತಿಗೆ ತಡ್ಕೊಳಕ್ಕಾಗಲ್ಲ, ಆ ಲೆವೆಲಿಗೆ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೂ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.